ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ದಿಸ್ ಈಸ್ ದ ಕಂಟಿನ್ಯೂಷನ್ ಆಫ್ ಪ್ರೀವಿಯಸ್ ಬ್ಲಾಗ್ ಆಯಿತಾ. ಆ್ಯಂಡ್ ಇವತ್ತು ಮಾರ್ನಿಂಗ್ ಈಗ ಒಂದು 8 ಆಗಿದೆ ಅಷ್ಟೇ. ಹಾಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಹೊರಟಿದ್ದೀನಿ. ಸೊ ನನ್ನ ವಾಯ್ಸ್ ಎಲ್ಲ ಚೆನ್ನಾಗಿ ಕೇಳಿಸ್ತಿದೆ. ಸೊ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಹಾಗೆ ಆಗಲೇ ಬರ್ಬೇಕಾದ್ರಂತೂ ಹೆವಿ ಫಾಗ್ ಇತ್ತು, ಬಟ್ ಕ್ಯಾಮರಾ ಕನೆಕ್ಟ್ ಮಾಡಿದ್ದಿಲ್ಲ. ಇನ್ನು ಯಾರು ಪುನಃ ಕೂತ್ಕೊಂಡು ಇದು ಮಾಡೋದು ಅಂತೇಳಿ ನಾನು ಸುಮ್ಮನಾದೆ. ಈಗ ಹಾಗೆ ಕುಶನಗರ ಟೌನಲ್ಲಿದ್ದೀನಿ. ಇವತ್ತು ಒಂದು ಹಿಸ್ಟಾರಿಕಲ್ ಪ್ಲೇಸಿಗೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ಹೋಗೋಣ. ನೆನ್ನೆಯಿಂದ ರಾಯಲ್ ಎನ್ಫೀಲ್ಡಲ್ಲಿ ಓಡಾಡ್ತಿದ್ದೀನಿ. ಸೊ ಇಟ್ ಫೀಲ್ಸ್ ಡಿಫ್ರೆಂಟ್ ಆಯಿತಾ. ಆ್ಯಂಡ್ ನೆಗೆಟಿವ್ ಪಾಯಿಂಟ್ಸ್ಗಳು ಬೇಜಾನಿದೆ ಹೇಳೋಕ್ಕೆ, ಬಟ್ ಸುಮ್ಮನೆ ಯಾಕೆಲ್ಲ ಎಷ್ಟು ಅಂತ ಹೋಗಿಯೋದು. ಏನು ವೈಬ್ರೇಷನ್ ಗೊತ್ತಾ, ಗಾಡಿ ನಿಲ್ಸಿದ ಮೇಲೆ ಕೈ ಡಿಗಿ 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 ಅಂತ ಫೀಲ್ ಆಯ್ತಿರ್ತದೆ. ವೈಬ್ರೇಟ್ರ್ ಈ ಬೆಳಗ್ಗೆ ಹೊತ್ತಲ್ಲಿ ಈ ಥರ ರೋಡಲ್ಲಿ ಓಡಾಡೋದೇ ಕಷ್ಟ ಗುರು. ನಾಯಿಗಳೆಲ್ಲ ಓಡಾಡ್ತಿರ್ತವೆ, ಅದು ಸಾಲೋದಿಲ್ಲ ಅಂತ ಕಚ್ಚಕ್ಕೆ ಬೇರೆ ಬರ್ತವೆ ನಾಯಿಗಳು. ನೋಡಿ ಎಷ್ಟು ಫಾಗ್ ಇದೆ ಈಗ. ಇದು ಎಷ್ಟೋ ಪರವಾಗಿಲ್ಲ, ಆಗಲೇ ನೋಡಬೇಕಿತ್ತು, ಸಿಕ್ಕಾಪಟ್ಟೆ ಇತ್ತು ಇದು. ಸೊ ನಾವೀಗ ಎಡವನಾಡು ಅಂತ ಹೇಳೋ ಜಾಗದಲ್ಲಿದ್ದೀವಿ. ಎಡವನಾಡು, ಎಸ್. ಇದು ಫುಲ್ ಫಾರೆಸ್ಟೇ. ಸುಮಾರು ದೂರಕ್ಕೆ ಏನು ಹೀಗೆ ಕಾಡೆ, ಮಳೆ ಇಲ್ಲದೆಲ್ಲ ಬರ್ಲಿಡ್ದೋಗಿದೆ. ಇದೊಂದು ಉದ್ಭವ ಆಗಿರೋದಂತೆ ಬಸವಣ್ಣ. ಹಂಗೆ ಹೋಗೋಣ ಬನ್ನಿ. ಈಗ ಏನು ಸಖತ್ತಾಗಿ ಫೀಲ್ ಇದೆ ಗೊತ್ತಾ. ಈಗ ಇನ್ನು ಸ್ವಲ್ಪ ಹೊತ್ತು ಕಳೀಲಿ ಹಬ್ಬ ಹಾರ್ತದೆ ಸೆಕೆಗೆ. ಆಲ್ರೆಡಿ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಯ್ತಾ ಇದೆ. ಬ್ಲ್ಯಾಕ್ ಕೈ. ಈಗ ಏನಪ್ಪ, ಬೇಳೂರು ಬಾಣೆ ಹತ್ರ ಬಂದು ತಲುಪಿದೆ. ಇನ್ನು ಎಷ್ಟೊಂದು 6-7 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಸೋಮವಾರಪೇಟೆಗೆ. ಇದು ಬೇಳೂರು ಬಾಣೆ ಅಂತ ಹೇಳೋ ಜಾಗ. ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಏನು ಜನ ಏನು ನೋಡೋಕೆ ಬರ್ತಾರೆ ಅಂತ ಗೊತ್ತಿಲ್ಲ, ಬರೀ ಬಾಣೆ ನೋಡೋಕೆ ಬರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದು ನಮ್ಮ ಬೇಳೂರು ಕ್ಲಬ್ಬು, ಗಾಲ್ಫ್ ಕ್ಲಬ್ಬು. ಓ, ಇದು ಅನ್ನೋದು ಕೊಂಬು ನೋಡುಗರು. ಇದು ಗೀರ್ ಜಾತಿ ಹೆಸರದು. ಬುಲೆಟು ಓಡ್ಸೋಕ್ಕೇನೋ ಕಂಫರ್ಟ್ ಇದೆ, ಬ್ಯಾಗ್ ಮಾತ್ರ ಬ್ಲಾಸ್ಟ್ ಆಯ್ತಿದೆ. ಅಬ್ಬೋ, ನನ್ನ ಬೈಕೆ ಕಷ್ಟ ಅಂದರೆ ಇದು ಇನ್ನೂ ಕಷ್ಟ ಅಲ್ಲಪ್ಪ. ನೋಡಿ ಎಷ್ಟು ಗಿರ್ಗಳಿದೆ ಇಲ್ಲಿ. ಈ ಉದ್ದ ಕಿವಿ ಉಂಟಲ್ಲ, ಇವೆಲ್ಲ ಅರೆ ಜಾತಿ. ಇಲ್ಲೊಂದು ಮಠ ಇದೆ, ಆ ಮಠಕ್ಕೆ ಸೇರಿರೋದಿರ್ಬೇಕು ಇದು. ಸ್ವಲ್ಪ ಎಲ್ಲರೂ ನಿಲ್ಲಿಸ್ಬಿಟ್ಟು ಬ್ಯಾಕಿಗೆ ಬ್ರೇಕ್ ತಗೊಳ್ಬೇಕಪ್ಪ. ಏನು ಉರಿತಿದೆ ಗೊತ್ತಾ, ಬಮ್ ಬಗಾಲಾಗ್ಬಿಟ್ಟಿದೆ. ಓಲಿ ಯಪ್ಪ, ನಿಜ ಬ್ಲಾಸ್ಟು. ನಾನು ಕ್ಯಾಮರಕ್ಕೆ ಲೆನ್ಸು ತಂದಿಲ್ಲ, ಪಟ್ಟಂತರ ಸುಮ್ಮನೆ ಬಂದೆ. ಸೊ ಸೋಮವಾರಪೇಟೆ ಹತ್ರ ತಲುಪಲಿಕ್ಕೆ ನಗರೂರು ಹಂಗೆ ತಲುಪಾಗಾಯಿತು. ಇನ್ನು ಅಲ್ಲಿ ಹೋಗಿ ಇನ್ನೂ ಟೈಮ್ 8:30 ಆಗಿರೋದು ಗುರುತು. ಹುಸೆ ಬೆಳಿಗ್ಗೆ ಏನೋ ಜೋಶಲ್ಲಿ ಹೊರಟುಬಿಟ್ಟೆ. ಎಲ್ಲೋಗ್ಲಿ ಏನು ಮಾಡಲಿ ಐಡಿಯಾನೇ ಇಲ್ಲ. ಇದೇನು ನಾಯಿಗಳೆಲ್ಲ ಹಿಂಗೆ ಧರಣಿ ಕೂತಿವೆ. ಬಿಸಿಲಿಗೆ ಮುಖ ಕೊಡೋಕ್ಕಾಯ್ತಿಲ್ಲಲ್ಲ ಅದವರು. ಈ ರೆಂಟದ ಬೈಕ್ ತಗೊಂಡಿನಲ್ಲ, ಬ್ಯಾಕ್ ಬ್ರೇಕು ಕರೆಕ್ಟ್ ಸಿಗ್ತಾಯಿಲ್ಲ, ಡ್ರಮ್ ಬ್ರೇಕ್ ಬೇರೆ ಇದು ಡ್ರೂ ಅಂತದು. ಹೋಗೋಕ್ಕಾಗಿದೆ ಅನ್ನೋದು. ಸುಮ್ಮನೆ ಹಿಂಗೆ ಅಂತ ಇದ್ರೆ ಮೈಸೂರು ಹೋಗ್ಬಿಡೋದಿತ್ತು ಅಂತ ಇವತ್ತು. ಮೈಸೂರು ಹೋದರೆ ಪ್ರಾಬ್ಲಮ್ ಏನು ಗೊತ್ತಾ, ಬರೋದು ಲೇಟ್ ಆಗಿಬಿಡುತ್ತೆ. ಇವತ್ತು 4:30 ಒಳಗೆಲ್ಲ ಬೈಕ್ನ ರಿಟರ್ನ್ ಮಾಡಬೇಕು. ಸೊ ನಮ್ಮ ರಾಯಲ್ ಎನ್ಫೀಲ್ಡ್ ಆಫ್ಟರ್ ವೆರಿ ಲಾಂಗ್ ಟೈಮ್, ಥ್ಯಾಂಕ್ ಯು ರಾಯಲ್ ಬ್ರದರ್ಸ್ ರಾಯಲ್ ಎನ್ಫೀಲ್ಡ್ ಕೊಟ್ಟೋಕ್ಕೆ. ಇದೇ ನೋಡ್ರಪ್ಪ ನಮ್ಮ ಸೋಮವಾರಪೇಟೆದು ಹೆಬ್ಬಾಗಿಲು. ಸೋಮವಾರಪೇಟೆದೊಂದು ಸಣ್ಣ ಏನು ಹೇಳೋಣ, ರೌಂಡ್ ಕೊಡಿಸ್ತೀನಿ, ರೌಂಡ್ ತೋರಿಸ್ತೀನಿ. ಹೋಗಿ ಎಲ್ಲಾಗಿ ತೋರಿಸ್ಕೊಂಬರೋಣ. ಮತ್ತು ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಯಾವ್ದು ಎಲ್ಲೆಲ್ಲಿದೆ ಅಂತ ಹೇಳೋದಲ್ಲ. ಈ ಸುಟ್ಟ ಬಿಸಿಲು ಅಪ್ಪ ದೇವರೇ.
ಬನ್ನಿ ಹಿಂಗೆ ಕರ್ಕೊಂಡು ಹೋಗ್ತೀನಿ ಈಗ ನಿಮ್ಮನ್ನ. ಏನು ಫಸ್ಟ್ ಇಯರಲ್ಲಿ ಜನ್ರೇಟ್ರ್ ಇದು. ಸೋಮವಾರಪೇಟೆ ಮಾತ್ರ ಆವಾಗಿಂದ ನೋಡ್ತಾಯಿದ್ದೀನಿ. ನಮ್ಮ ಅಜ್ಜನ ಮನೆ ಆ್ಯಕ್ಚುಲಿ ಸೋಮವಾರಪೇಟೆಯಲ್ಲಿ ಇದ್ದಿದ್ದು. ಆ ಟೈಮಿಂದಲೂ ಹಂಗೇ ಉಂಟು. ಎಲ್ಲೋ ಒಂದೆರಡು ಈ ಥರದ್ದು, ಎಲ್ಲೋ ಒಂದೆರಡು ಹೊಸ ಹೊಸ ಅಂಗಡಿಗಳಷ್ಟೇ. ಅದು ಬಿಟ್ಟು ಹಂಗೆ ಉಂಟು ಇದು. ಲಿಟ್ರಲಿ ಹಾಗೆ ಇದೆ. ತೋರಿಸ್ತೀನಿ ಯಾಕೆ ಅಂತ. ಈ ರೈಟ್ ಹೊಡಿಯೋಣ, ಇನ್ನೊಂದು ಹತ್ತಿಸ್ತೀನಿ. ಮುಂಚೆ ಸಣ್ಣದಲ್ಲಿ ಬರ್ಬೇಕಾದ್ರೆ ಇದು ದೊಡ್ಡ ಅಪ್ಪು ಥರ ಕಾಣಿಸ್ತೈತಿ. ಇದು ಈಗ ಏನು ಗೊತ್ತೇ ಆಗೋದಿಲ್ಲ. ಅದು ಆ್ಯಕ್ಚುಲಿ ತೋರಿಸೋಣ ಬನ್ನಿ, ಅದಕ್ಕೇನಂತ. ಈ ಕಡೆಲ್ಲ ಬರೋದೇ ಸುಮಾರು ಟೈಮ್ಗಳೇ ಆಗೋಗಿದೆ ಈಗ ಅಂತೂ. ಇವತ್ತೇ ಅದು ಸ್ಪೆಷಲಾಗಿ ಇಲ್ಲಿ ಸೋಮವಾರಪೇಟೆಯಲ್ಲಿ ಬಂದು ಬ್ಲಾಗ್ ಮಾಡ್ತಿರೋದಂದರೆ ಇವತ್ತೇ ಅಂದ್ಕೊಳ್ತೀನಿ. ನೋಡಿ ಇದೆಲ್ಲ ಲಿಟ್ರಲಿ ಯಾವ ಜಮಾನದ ಹಿಂಗೆ ಇದೆ ಗೊತ್ತಾ. ಈ ಟೆಂಪಲ್ ಆಗಿರಲಿ, ಈ ಮನೆಗಳು, ಮನೆ ಪೇಂಟು, ಮನೆಗಳು ಬಿಟ್ಟಾಕಿ ಮನೆ ಪೇಂಟು ಎಲ್ಲ ಹಾಗಾಗಿದೆ. ಲೆಫ್ಟ್ ಹೋಗೋಣ ಸುಮ್ಮನೆ ಒಂದು ರೌಂಡು. ರೈಟಿಗೆಲ್ಲ ಹೋಗಿ ತೋರಿಸ್ತೀನಿ. ಪುನಃ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಎಲ್ಲ ಹೋದರೆ ಶನಿವಾರ ಸಂತೆ ಕಡೆ ಎಲ್ಲ ಹೋಗ್ಬೋದು. ನಾವೀಗ ಶನಿವಾರ ಸಂತೆಗೆಲ್ಲ ಹೋಗೋದಿಲ್ಲ. ಅದನ್ನು ಬಿಟ್ಟು ನಮ್ಮ ಡೆಸ್ಟಿನೇಷನ್ ಎಲ್ಲಿಗೆ ಹೋಗಬೇಕು ಅಂತ ನಾವು ನಿರ್ಧಾರವನ್ನು ಮಾಡಿದ್ದೀವೋ ಅಂತ ಆ ಜಾಗಕ್ಕೆ ಹೋಗೋಣ ಇಲ್ಲಿಂದ. ಏನಂತೀರ? ವ್ಯೂ ಆಫ್ ಸೋಮವಾರಪೇಟೆ ನೋಡ್ಕೊಳ್ರಪ್ಪ. ಅವ್ವ ಏನೇನು ಮನೆ ಕಟ್ತಾರೆ ಇವರು ಎಲ್ಲ ಕಬ್ಬಿಣದಲ್ಲೇ ಡಿಸೈನ್ ಕೊಟ್ಟುಬಿಡ್ತಾರೆ ಈಗ. ಲಯನ್ಸ್ ಕ್ಲಬ್ ಸೋಮವಾರಪೇಟೆ. ಹೋಲಿ ಕರೆಕ್ಟಾಗಿ ಹೋಯ್ತಿದ್ದೀನೋ ರಾಂಗಾಗಿ ಹೋಯ್ತಿದ್ದೀನೋ ಗೊತ್ತಿಲ್ಲ. ಒಟ್ಟರೆ ಹೋಯ್ತಾ ಇದ್ದೀನಿ ಅಷ್ಟೇ. ಮಲ್ತೆ ಆ ಕಡೆನೇ ಬನ್ನಿ ಹೋಗೋಣ. ಚೆನ್ನಾಗಿದೆ ಅಲ್ವಾ ರೋಡು, ಬಟ್ ಸ್ಟೀಪು ಗೀಪು ಜಾಸ್ತಿನೇ ಇದೆ ಸ್ವಲ್ಪ.